ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಮುಖ್ಯ ಸಾರಾಂಶ. ವಾಣಿ ಡೇಟು 9/11/2025. ಪ್ರಾತಃ ಮುರಳಿ. ರಿವೈಸ್ಡ್ ವಾಣಿ ಡೇಟು 30 ನವಂಬರ್ 2020. ಸತ್ಯತೆ ಮತ್ತು ಪವಿತ್ರತೆ ಶಕ್ತಿಯನ್ನು ಸ್ವರೂಪದಲ್ಲಿ ತರುತ್ತಾ ಬಾಲಕ ಮತ್ತು ಮಾಲೀಕತನದ ಸಮತೋಲನೆಯನ್ನು ಇಡಿ. ಮುಖ್ಯ ಸಾರಾಂಶ. ಈ ದಿನ ಬಾಬ್ದಾದ ಹೇಳುತ್ತಾರೆ, ಸತ್ಯತೆ ಮತ್ತು ಪವಿತ್ರತೆ ಎಂಬುವು ದೈವತ್ವದ ಮೂಲ ಶಕ್ತಿಗಳು. ಈ ಎರಡು ಶಕ್ತಿಗಳನ್ನು ಜೀವನದ ಪ್ರತಿಯೊಂದು ಕ್ರಿಯೆಯಲ್ಲಿ, ನಡವಳಿಕೆಯಲ್ಲಿ ತರುವುದೇ ಬ್ರಾಹ್ಮಣ ಜೀವನದ ಸೌಂದರ್ಯ. ಮುಖ್ಯ ಜ್ಞಾನ ರತ್ನಗಳು. ಸತ್ಯತೆ ಎಂದರೆ ಕೇವಲ ಸತ್ಯ ಮಾತು ಅಲ್ಲ, ಅದು ಮನ, ವಚನ, ಕರ್ಮಗಳ ಶುದ್ಧತೆ. ಪವಿತ್ರತೆ ಎಂದರೆ ಸಂಪೂರ್ಣ ಶುದ್ಧ ಚಿಂತನೆ, ದೃಷ್ಟಿ, ನಡತೆ ಮತ್ತು ಸಂಪರ್ಕ. ನಿಜವಾದ ಸತ್ಯತೆಯ ಶಕ್ತಿ ಪವಿತ್ರತೆಯ ಮೇಲೆಯೇ ನಿಂತಿದೆ. ಪವಿತ್ರತಾತ್ಮನ ಮುಖದಿಂದ ಪ್ರಕಾಶ ಕಣ್ಣುಗಳಲ್ಲಿ ಆತ್ಮೀಯ ಹೊಳಪು ಕಾಣುತ್ತದೆ. ಈ ಸಂಗಮದಲ್ಲಿ ನಾವು ಸತ್ಯ ಮತ್ತು ಪವಿತ್ರತೆಯ ಶಕ್ತಿಯನ್ನು ಸಂಪಾದಿಸುತ್ತೇವೆ. ಇದು ನಮ್ಮ ಜನ್ಮಸಿದ್ಧ ಹಕ್ಕು, ಪರಿಶ್ರಮದಿಂದ ಅಲ್ಲ, ಸಹಜ ಸ್ಥಿತಿಯಿಂದ ದೊರೆಯುತ್ತದೆ. ಆತ್ಮ ಮತ್ತು ಶರೀರ ಎರಡು ಪವಿತ್ರವಾಗುವುದು ದೇವತೆಗಳಲ್ಲಿಯೇ ಸಂಭವಿಸುತ್ತದೆ. ಪವಿತ್ರತೆಯ ಅನುಭವದಿಂದ ಸತ್ಯುಗದ ದೇವತ್ವ ಸಿದ್ಧವಾಗುತ್ತದೆ. ಹೊಸಬರಿಗೆ ಬಾಬ್ದಾದ ಹೇಳುತ್ತಾರೆ, ತಡವಾಗಿ ಬಂದರೂ ತೀವ್ರ ಪುರುಷಾರ್ಥದಿಂದ ಫಸ್ಟ್ ಡಿವಿಷನಲ್ಲೇ ಬನ್ನಿ. ನಾವು ಬಾಲಕರು, ಮಾಲೀಕರು. ಮೈ ಬಾಬಾ ಎನ್ನುವುದು ಬಾಲಕತ್ವದ ನಶೆ. ಮಾಲೀಕತ್ವ ಎಂದರೆ ತಂದೆಯ ಖಜಾನೆಗೂ ಸ್ವರಾಜ್ಯಕ್ಕೂ ಮಾಲೀಕರು. ನಿಜವಾದ ಮಾಲೀಕರು ಮನಸ್ಸಿನ ರಾಜರು. ಮನ್ಮನಾಭವ ಎಂಬ ಮಂತ್ರದ ಅರ್ಥ ಇದೆ. ಮನಸ್ಸು ಕರ್ಮಚಾರಿಯಾಗಿರಬೇಕು, ರಾಜನಾಗಬಾರದು. ನಾನು ಆತ್ಮ ಎನ್ನುವುದೇ ಮೊದಲ ಪಾಠ. ಆದರೆ ನಾನು ಶಕ್ತಿಶಾಲಿ ಮಾಲೀಕಾತ್ಮ ಎನ್ನುವುದು ನಿಶ್ಚಯದ ಸ್ಥಿತಿ. ಮಾಲೀಕತ್ವದ ನಶೆ ಇದ್ದರೆ ಯಾವುದೇ ವಿಘ್ನಗಳು ಪ್ರಭಾವ ಬೀರುವುದಿಲ್ಲ. ಕರ್ಮ ಪ್ರಾರಂಭಿಸುವ ಮುನ್ನ ನಾನು ರಾಜ ಎಂಬ ಸ್ಥಿತಿಯಲ್ಲಿ ನಿಲ್ಲಿ. ಅಧೀನತೆಯ ಚಿಹ್ನೆ ಇದು ನನ್ನ ಸಂಸ್ಕಾರ, ನನ್ನ ಸ್ವಭಾವ ಎನ್ನುವುದು. ಬಲಹೀನ ಸಂಸ್ಕಾರಗಳು ರಾವಣನ ಕೊಡುಗೆ. ಅವನ್ನು ನನ್ನದು ಎಂದು ಹೇಳಬೇಡಿ. ತಂದೆಯ ಸಂಸ್ಕಾರವೇ ನನ್ನ ಸಂಸ್ಕಾರ. ವಿಶ್ವ ಕಲ್ಯಾಣಕಾರಿ ಶುಭ ಭಾವನೆಯ ಸಂಸ್ಕಾರ. ಮಾಲೀಕತ್ವದ ಸ್ಮೃತಿ ಇದ್ರೆ ವ್ಯರ್ಥ ಸಂಕಲ್ಪಗಳು, ಸಮಸ್ಯೆಗಳು ಸ್ವತಃ ಮುಗಿಯುತ್ತವೆ. ಆತ್ಮೀಯ ಬೋಧನೆ. ನಾನು ಆತ್ಮನಾಗಿದ್ದೇನೆ ಎಂದು ಕೇವಲ ಜ್ಞಾಪಕದಲ್ಲೇ ಇರಬೇಡಿ. ನಾನು ಶಕ್ತಿಶಾಲಿ ರಾಜ ಆತ್ಮ, ಮನಸ್ಸಿನ ಮಾಲೀಕ ಆತ್ಮ ಎಂದು ಅನುಭವಿಸಿ. ಮನಸ್ಸು, ಬುದ್ಧಿ, ಸಂಸ್ಕಾರ ಈ ಮೂರರ ಮೇಲೆಯೂ ಆಜ್ಞೆ ನಡೆಯಬೇಕು. ಆಗ ಮಂಜೀತೆ ಜಗಜ್ಜೀತ ಸ್ಥಿತಿ ಸಾಧನೆ ಆಗುತ್ತದೆ. ಮುರಳಿಯ ಸಾರಾಂಶ. ಈ ದಿನ ಬಾಬ್ದಾದ ನಾವು ಸತ್ಯತೆ ಮತ್ತು ಪವಿತ್ರತೆಯ ಶಕ್ತಿಯ ಸ್ವರೂಪವಾಗಬೇಕು ಎಂದು ನೆನಪಿಸುತ್ತಾರೆ. ಬಾಲಕತ್ವ ನನ್ನ ಬಾಬಾ ಮತ್ತು ಮಾಲೀಕತ್ವ ನಾನು ರಾಜ ಆತ್ಮ. ಎರಡರ ಸಮತೋಲನವೇ ಪೂರ್ಣ ಬ್ರಾಹ್ಮಣ ಸ್ಥಿತಿ. ಮನಸ್ಸಿನ ಮೇಲಿನ ಅಧಿಕಾರವೇ ನಿಜವಾದ ಸ್ವರಾಜ್ಯ. ಈ ಸ್ಥಿತಿಯಲ್ಲಿದ್ದರೆ ಯಾವ ವ್ಯರ್ಥ, ವಿಘ್ನ ಅಥವಾ ದುಃಖವು ನಮ್ಮ ಬಳಿ ಬರಲು ಸಾಧ್ಯವಿಲ್ಲ. ಪವಿತ್ರತೆ, ಸತ್ಯತೆ ಹಾಗೂ ಸ್ವರಾಜ್ಯದ ನಶೆಯು ನಮಗೆ ದೇವತ್ವದ ಪವಿತ್ರ ಹಕ್ಕು ನೀಡುತ್ತದೆ. ಆಧ್ಯಾತ್ಮಿಕ ಮೌಲ್ಯ. ತಂದೆಯ ಸಂಸ್ಕಾರವೇ ನನ್ನ ಸಂಸ್ಕಾರ. ನಾನು ಶಕ್ತಿಶಾಲಿ ಆತ್ಮ, ಮನಸ್ಸಿನ ಮಾಲೀಕ, ದೇವತೆತನದ ಹಕ್ಕುದಾರ. ಓಂ ಶಾಂತಿ.